ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿಕೆಯನ್ನ ಕೊಡೋ ಮೂಲಕ ಕುರ್ಚಿ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನವನ್ನ ಮಾಡಿದ್ರು. ಇದಕ್ಕೆ ಮಹಾದೇವಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪವರ್ ಶೇರ್ ಮಾಡಿಕೊಳ್ತೀವಿ ಅಂತ ಸಿಎಂ ಯಾವತ್ತಾದ್ರೂ ಅಂದಿದ್ದಾರ? 5 ವರ್ಷ ನಾನೇ ಸಿಎಂ ಅಂದಿದ್ದಾರೆ, ಅದರಲ್ಲಿ ತಪ್ಪೇನು ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಎಚ್ ಸಿ ಮಹಾದೇವಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಅಧಿಕಾರ ಒಪ್ಪಂದ ಆಗಿದ್ರೆ ಯಾವತ್ತೂ ಆಗಿ ಬಿಡ್ಬೋದು, ಸಿಎಂ ಸ್ಥಾನಕ್ಕೆ ಯಾರು ಸಮರ್ಥರೋ ಅವರು ಆಗ್ತಾರೆ, ಸಮುದಾಯ ಸಹಜವಾಗಿ ಒತ್ತಾಯವನ್ನ ಮಾಡುತ್ತದೆ ಅಂತೇಳಿ ಸಿಎಂ ಪವರ್ ಶೇರ್ ಮಾಡಿಕೊಳ್ತೀವಿ ಅಂತ ಅಂದಿದ್ದಾರನ್ನುವ ಪ್ರಶ್ನೆನ ಮಾಡೋ ಮೂಲಕ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಫೋನ್ ಮಾಡಿದ್ರು ಈ ಕೆಲಸಕ್ಕೆ. ತುಮಕೂರು ನಗರ ಶ್ರೀಹರ್ಷ ಪತ್ತಿನ ಸಹಕಾರ ಸಂಘ, ಇದಕ್ಕೆ 400 ಜನ ಸದಸ್ಯರು, 3,000 ಸದಸ್ಯರು ಹೊಂದಿರುತ್ತೆ ಸ್ಥಾಪನೆಗೊಂಡು. ಇದಕ್ಕೆ ಒಂದು 5 ಕೋಟಿ ಬೇಕು ಅಂತ ನನಗೆ ಕೊಟ್ಟಿದ್ದಾರೆ. ಈಗ ನನ್ನ ಟೈಮ್ ತಗೊಂಡಿದ್ದು. ವೈ ವಿ ಮೆಟ್ ಟುಡೇ ಮಾರ್ನಿಂಗ್ ಅಂತ. ಇವತ್ತು ಬೆಳಿಗ್ಗೆ ಯಾಕೆ ಸೇರಿದ್ರು ಅನ್ನೋಕ್ಕೆ ಈ ಕಾರಣ. ಇದು ಪೊಲಿಟಿಕಲ್ ರೀಸನ್ ಅಲ್ಲ. ಸಹಜವಾಗಿ ಬೆಳಿಗ್ಗೆ ಬರ್ತಿದ್ರೆ ತಿಂಡಿ ಸಮಯ ತಿಂದಿದ್ವಿ ಅಷ್ಟೇ. ನೋ ಪೊಲಿಟಿಕ್ಸ್ ಈಸ್ ಬೀಂಗ್ ಡಿಸ್ಕಸ್ಡ್. ರಾಜಕೀಯ ಚರ್ಚೆ ಆಗಲಿಲ್ಲ, ಹೇಳ್ಬಿಡ್ತೀನಿ. ಫಸ್ಟು ನಾವು ಈಗ ಸೇರಿದ್ದು, ನಿನ್ನೆ ಫೋನ್ ಮಾಡಿದ್ರು ಈ ಕೆಲಸಕ್ಕೆ. ತುಮಕೂರು ನಗರ ಶ್ರೀಹರ್ಷ ಪತ್ತಿನ ಪರಮೇಶ್ವರ್ ಅವರನ್ನ ಭೇಟಿಯಾದ್ರು ಎಚ್ ಸಿ ಮಹದೇವಪ್ಪ. ಅದ್ರ ನಂತರ ಮಾತಾಡಿದ್ದಾರೆ. ಈಗ ಈ ದಲಿತ ಸಮಾವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಕೂಡ ಹೇಳಿರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದಲಿತ ಸಮಾವೇಶ ರಾಜಕೀಯ ಪೂರಕ ಸಮಾವೇಶ ಅಲ್ಲ ಅಂದಿದ್ದಾರೆ. ದಲಿತ ಸಮಾವೇಶ ಒಂದು ನ್ಯಾಷನಲ್ ಸಮಾವೇಶ. ಪರಮೇಶ್ವರ್ ಭೇಟಿಯ ಬಳಿಕ ಎಚ್ ಸಿ ಮಹದೇವಪ್ಪ ನೀಡಿರುವಂತಹ ರಿಯಾಕ್ಷನ್ ಇದು. ಸಮಾವೇಶಗಳು ನಡೀತಾನೆ ಇರ್ತಾವೆ, ಶಾಸ್ತ್ರ ನೋಡಿ ಮಾಡಲ್ಲ ಅದನ್ನ. ಅದೇ ತರ ದಲಿತ ಸಮಾವೇಶ ಕೂಡ ಮಾಡ್ತಾರೆ ಅಂದಿದ್ದಾರೆ. ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆಸಿಡ್ ವೆನ್ ದೇ ಫೀಲ್. ಜನವರಿಗೆ ಅಂತ ಸುದ್ದಿ ಜಾರಕಿಹೊಳಿ ಹೇಳಿದ್ರು ಸರ್. ನೋಡ್ರಿ, ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನ್ ಶಾಸ್ತ್ರ ನೋಡ್ಕೊಂಡ್ ಮಾಡ್ತೀವಿ ನಾವು. ಈ ಸಲ ಏನು ಅಡ್ಡಿ ಆಗಲ್ಲ ಸರ್? ಏನು ಹೈಕಮಾಂಡ್ ಅಡ್ಡಿ ಪಡಿಸಲ್ಲ? ಮೈಸೂರಲ್ಲಿ ಬೌದ್ಧ ಮಹಾಸಮಾವೇಶ ಬಂದು ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ, ಎಲ್ಲೂ ಮಾಡಿಲ್ಲ. ಯಾರು ಕೇಳಿ ಮಾಡಿದ್ರ? ನಾವೆಲ್ಲ ಹೋಗಿದ್ವು ಅಲ್ಲಿಗೆ. ಇದೇ ತರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕಾರಣಕ್ಕೆ ದಲಿತ ಸಮಸ್ಯೆ, ದಟ್ ಈಸ್ ನಾಟ್ ಇಶ್ಯೂ. ದಲಿತ್ ಇಶ್ಯೂಸ್ ಆರ್ ನ್ಯಾಷನಲ್ ಇಶ್ಯೂಸ್. ದಲಿತ್ ಪ್ರಾಬ್ಲಮ್. ದಲಿತ ಸಮಾವೇಶವನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆ ಸಮಾವೇಶದ ಬಗ್ಗೆ ಮಾತಾಡಿದ್ದಾರೆ ಎಚ್ ಸಿ ಮಹದೇವಪ್ಪ. ರಾಜ್ಯ ಸರ್ಕಾರ ಮತ್ತು ಆರ್ಎಸ್ಎಸ್ ಫೈಟ್ ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರೋದು. ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ಧಾರವಾಡ ಹೈಕೋರ್ಟ್ನಿಂದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿರೋದು. ಪಥಸಂಚಲನ ನಿರ್ಬಂಧಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಆ ಮೂಲಕ ರಾಜ್ಯ ಸರ್ಕಾರ ಮತ್ತು ಆರ್ಎಸ್ಎಸ್ ಫೈಟ್ ನ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರೋದು. ಧಾರವಾಡ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶಕ್ಕೆ ಬ್ರೇಕ್ ಹಾಕಿದೆ. ಆರ್ಎಸ್ಎಸ್ ಪಥ ಸಂಚಲನ ನಿರ್ಬಂಧ ವಿಚಾರಕ್ಕೆ ಬ್ರೇಕ್ ಹಾಕಿದಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಮಹತ್ವದ ಬೆಳವಣಿಗೆ ಇದು. ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಪೀಠ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ನಮ್ಮೊಂದಿಗೆ ಗಿರಿಧರ್ ಉಪಾಧ್ಯಾಯ ಅವರು ಸಂಪರ್ಕದಲ್ಲಿದ್ದಾರೆ. ಗಿರಿಧರ್ ಉಪಾಧ್ಯಾಯ ಅವರೇ, ನಮಸ್ಕಾರ. 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 ಹೈಕೋರ್ಟ್ ನಿಂದ ಆದೇಶಕ್ಕೆ ಮಧ್ಯಂತರ ತಡೆ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಏನಿಲ್ಲ, ಈ ದೇಶದಲ್ಲಿ ಯಾವುದೇ ಸಂಘಟನೆ ಆಗ್ಲಿ, ಯಾವುದೇ ಸರ್ಕಾರ ಆಗ್ಲಿ, ಅದು ಸಂವಿಧಾನದ ಮೇಲೇನೆ ನಡೆಯುವಂತದ್ದು. ಆದ್ರಿಂದ ಸಂಘ ಕೂಡ ಸಂವಿಧಾನವನ್ನೇ ಬಲವಾಗಿ ನಂಬಿಕೊಂಡಿರೋದ್ರಿಂದ ನಾವು ಏನ್ ಈ ಕೋರ್ಟ್ ಆಜ್ಞೆ ಬಂದಿದೆಯೋ ಅದನ್ನ ಪರಿಪಾಲಿಸಬೇಕಾದದ್ದು
ಗೌರ್ಮೆಂಟಿನ ಧರ್ಮ ಅದು. ಯಾಕಂದ್ರೆ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನದ ಮೇಲೆ ಈ ತೀರ್ಪು ಬಂದಿರೋದ್ರಿಂದ ಆ ತೀರ್ಪನ್ನ ನಾವು ಸ್ವಾಗತ ಮಾಡ್ತೇವೆ. ಮತ್ತೆ ಸಂಘ 100 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದು ಕೂಡ ಒಂದು ಈ ಕೆಲಸನೇ, ಸಂಘಟನೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಹೊರತು ಬೇರೆ ಯಾವುದೇ ವಿಕಟಕಾರಿ ಶಕ್ತಿಯ ಕೆಲಸ ಮಾಡ್ತಾ ಇಲ್ಲ. ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಗಿರಿಧರ್ ಉಪಾಧ್ಯಾಯ ಅವರೇ, ಈಗ ನಿಮ್ಗೆ ಒಂದು ಮಧ್ಯಂತರ ತಡೆ ಅಂತ ಬಂದಾಗ ತಾತ್ಕಾಲಿಕವಾದಂತ ರಿಲೀಫ್ ಸಿಕ್ಕಿದೆ, ವಾಟ್ ನೆಕ್ಸ್ಟ್ ಅಂತೇಳಿ ಬಂದಾಗ ನೆಕ್ಸ್ಟ್ ಏನು ಇಲ್ಲ. ಯಾಕಂದ್ರೆ ಸಂಘನೇ ಸಮಾಜದ ಕೆಲಸ ಏನಿದೆಯೋ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಶಾಖೆಗಳು ಏನಿದೆಯೋ ಅದು ಪ್ರತಿನಿತ್ಯ ನಡೆಯುತ್ತೆ. ಆ ಶಾಖೆ ಎಲ್ಲಿ ನಡಿಬೇಕೋ ಅಲ್ಲೇ ನಡೆಯುತ್ತೆ. ಯಾಕಂದ್ರೆ ಕೋರ್ಟ್ ಕೊಟ್ಟಿರೋ ಆರ್ಡರ್ ಅದೇ ಅಲ್ವಾ, ಯಾವುದೇ ಇದನ್ನ ನೀವು ನಿರ್ಬಂಧ ಮಾಡುವಾಗಿಲ್ಲ ಅಂತ ಹೇಳಿ. ನಾವು ಕಳೆದ 100 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದು ಇದೆ. ಸಂಘದ ಕಾರ್ಯಚಟುವಟಿಕೆ ಅನ್ನೋದು ಒಂದು ಮುಕ್ತವಾಗಿ ನೋಡುವಂತ ಚಟುವಟಿಕೆ, ಯಾವುದೋ 4 ಗೋಡೆಯಲ್ಲಿ ನಡೆಯುವ ಚಟುವಟಿಕೆ ಅಲ್ಲ, ಒಂದು ಮೈದಾನದಲ್ಲಿ ನಡೀತಕ್ಕಂಥದ್ದು. ಆದ್ರಿಂದ ದೇಶಕ್ಕೋಸ್ಕರ ಮತ್ತು ಈ ಹಿಂದೂ ಸಮಾಜಕ್ಕೋಸ್ಕರ ಸದಾಕಾಲ ಸಂಘ ಕೆಲಸ ಮಾಡ್ಕೊಂಡು ಬಂದಿದೆ. ಮುಂದೆ ಅದನ್ನು ಮಾಡ್ಕೊಂಡು ಹೋಗುತ್ತೆ. ಕೋರ್ಟಿನ ಈ ನಿರ್ಣಯವನ್ನ ಸಂಘ ಸ್ವಾಗತಿಸ್ತಾ ಇದೆ. ಯಾಕೆ ಸರ್ ಈ RSS ಮೇಲೆ ಸರ್ಕಾರಕ್ಕೆ ಇಷ್ಟೊಂದು ಸಿಟ್ಟು? ನೋಡಿ, ಈ ಸಿಟ್ಟು ಇವತ್ತಿಂದ ಪ್ರಾರಂಭ ಆಗಿರೋದಲ್ಲ. ಈ ಸಿಟ್ಟು ಪ್ರಾರಂಭ ಆಗಿ ಬಹಳ ವರ್ಷನೇ ಆಯ್ತು. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಸಂಘವನ್ನ 3 ಸಲ ಪ್ರತಿಬಂಧನೆ ಕೂಡ ಮಾಡಿದ್ರು, ನಿರ್ಬಂಧ ಹಾಕಿದ್ರು ಸಂಘದ ಮೇಲೆ. ಆ ನಿರ್ಬಂಧ ಎಲ್ಲ ಕೋರ್ಟೇ ತಳ್ಳಿ ಹಾಕಿತು. ಕಾರಣ ಏನು ಗೊತ್ತಾ? ಈ ದೇಶದಲ್ಲಿ ಒಂದು ಸಂಘಟನೆ ಇಡೀ ಸಮಾಜವನ್ನ ಒಂದುಗೂಡಿಸಿ ದೇಶ ಮತ್ತು ರಾಷ್ಟ್ರೀಯತೆ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದ್ರಿಂದ ಜನರಲ್ಲಿ ಬದಲಾವಣೆ ಆಗಿರೋದು ನಮ್ಮ ವಿರೋಧಿಗಳಿಗೆ ಗೊತ್ತಾಗಿದೆ. ಅವರು ಈ ಹಿಂದೂ ಸಮಾಜವನ್ನ ಒಡೆದು ಅದರಿಂದ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ನಡೀತಾ ಇಲ್ಲ ಇತ್ತೀಚೆಗೆ ಅನ್ನೋದು ಅವರಿಗೆ ಮನವರಿಕೆ ಆಗಿದೆ. ಇದಕ್ಕೆ ಮೂಲ ಕಾರಣ ಹಿಂದೂ ಸಂಘಟನೆ. ಆ ಹಿಂದೂ ಸಂಘಟನೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಅತಿ ಮುಖ್ಯವಾಗಿದೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಆದ್ರಿಂದ ಆ ವಿರೋಧಿಗಳಿಗೆ ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ, ತಮ್ಮ ವೈಯಕ್ತಿಕ ಏನು ಆಶೆಯನ್ನ ಈಡೇರಿಸಲಿಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಇದು ನಿಲ್ಲೋದಿಲ್ಲ. ಯಾಕಂದ್ರೆ ಧರ್ಮದ ಆಧಾರದ ಮೇಲೆ ಇದನ್ನ ನಮ್ ಜೊತೆ ಇದೇ ಮಾಡ್ತಾ ಇಲ್ಲ, ಏನು ಯುದ್ಧ ಮಾಡ್ತಾ ಇಲ್ಲ. ಅಧರ್ಮದಿಂದ ಅವರೆಲ್ಲ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸಮಾಜ ಮತ್ತೆ ಸಂವಿಧಾನ ಹೇಳಿದ್ಮೇಲೆ ಅದನ್ನ ಯಾರು ಬೇಕಾದ್ರೂ ಅಲ್ಲಗೆಳೆಯೋದಕ್ಕೆ ಯಾರು ಅಲ್ಲಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಮುಂದುವರ್ಸ್ಕೊಂಡು ಹೋಗ್ಲೇಬೇಕು. ಶಾಖೆ ನಡೆಯುತ್ತೆ. ಇಡೀ ಭಾರತದಲ್ಲಿ 83,000 ಸ್ಥಳದಲ್ಲಿ ಒಂದು ದಿನದಲ್ಲಿ ಶಾಖೆ ನಡೆಯುವಂಥದ್ದು. ಅದು ಕರ್ನಾಟಕದಲ್ಲೂ ನಡೀಬೇಕು. ಕರ್ನಾಟಕದಲ್ಲೂ ಸಂಘಟನೆ ಈಗ ಬೆಳೆದಿದೆ, ಇನ್ನಷ್ಟು ಎತ್ತರವಾಗಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಓಕೆ, ಧನ್ಯವಾದಗಳು ಗಿರಿಧರ್ ಉಪಾಧ್ಯಾಯ ಅವರೇ. ಒಂದು ದಿನದಲ್ಲಿ ಶಾಖೆ ನಡೆಯುವಂಥದ್ದು. ಅದು ಕರ್ನಾಟಕದಲ್ಲೂ ನಡೀಬೇಕು. ಕರ್ನಾಟಕದಲ್ಲೂ ಸಂಘಟನೆ ಈಗ ಬೆಳೆದಿದೆ, ಇನ್ನಷ್ಟು ಎತ್ತರವಾಗಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಓಕೆ, ಧನ್ಯವಾದಗಳು ಗಿರಿಧರ್ ಉಪಾಧ್ಯಾಯ ಅವರೇ.